ಶಾಸಕನ ಶಾಸಕತ್ವ ಅಸಿಂಧು. ಕೆವೈ ನಂಜೇಗೌಡ ಶಾಸಕತ್ವವನ್ನ ಅಸಿಂಧುಗೊಳಿಸಿದೆ ಹೈಕೋರ್ಟ್. 4 ವಾರಗಳಲ್ಲಿ ಮರುಮತ ಎಣಿಕೆಗೂ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕೆವೈ ನಂಜೇಗೌಡರು ಶಾಸಕತ್ವವನ್ನ ಅಸಿಂಧುಗೊಳಿಸಿದೆ ಇದೀಗ ಹೈಕೋರ್ಟ್. 4 ವಾರಗಳಲ್ಲಿ ಮರುಮತ ಎಣಿಕೆಗೂ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜಿಲ್ಲಾ ಚುನಾವಣಾ ಅಧಿಕಾರಿ ಮತ ಎಣಿಕೆಯ ವಿಡಿಯೋವನ್ನ ಸಲ್ಲಿಸಿಲ್ಲ, ಹೀಗಾಗಿ ಜಿಲ್ಲಾ ಚುನಾವಣಾಧಿಕಾರಿ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅನ್ನುವ ಸೂಚನೆಯನ್ನ ಕೊಟ್ಟಿದ್ದು ನ್ಯಾಯಮೂರ್ತಿ ಆರ್ ದೇವದಾಸ್ ಅವರ ಪೀಠ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಕೇವಲ 248 ಮತದ ಅಂತರದಿಂದ ಗೆದ್ದಿದ್ರು ನಂಜೇಗೌಡರು. ಇದೇ ಕಾರಣಕ್ಕಾಗಿ ಮಾಲೂರಿನ ಮಾಜಿ ಶಾಸಕರಾಗಿರುವಂತಹ ಮಂಜುನಾಥ್ ಅವರು ದೂರನ್ನ ದಾಖಲಿಸಿದ್ರು. ಕಳೆದ 2 ವರ್ಷಗಳಿಂದಲೂ ವಾದ ಪ್ರತಿವಾದ ಆಗ್ತಾನೆ ಇತ್ತು ಕೋರ್ಟ್ನಲ್ಲಿ. ಹೈಕೋರ್ಟ್ಗೂ ಅರ್ಜಿ ಹಾಕಿದ್ರು ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ಅವರು. ಆದರೆ ಇದೀಗ 248 ಮತದ ಅಂತರದಿಂದ ಗೆದ್ದಿದ್ದ ಶಾಸಕ ನಂಜೇಗೌಡ ಅವರ ಶಾಸಕತ್ವ ಅಸಿಂಧು ಆಗಿದೆ. ಆದ್ರೆ ಕೋರ್ಟ್ ಇದೀಗ ತಾನು ಒಂದು ಕೊಟ್ಟಂತಹ ಏನು ಆದೇಶ ಇದೆ, ಸೂಚನೆ ಇದೆ, ಆ ಒಂದು ಸೂಚನೆಗೆ ಸಂಬಂಧಪಟ್ಟ ಹಾಗೆ ತಡೆಯನ್ನ ಕೂಡ ಕೊಟ್ಟಿದೆ. ಇದೀಗ 30 ದಿನಗಳ ತಾತ್ಕಾಲಿಕ ರಿಲೀಫ್ ಅನ್ನ ಕೂಡ ಕೊಟ್ಟಿದೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಪರಾಜಿತ ಅಭ್ಯರ್ಥಿಯಾಗಿದ್ದಂತಹ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಮಂಜುನಾಥ್ ಗೌಡ ಅವರು. ಇಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಅಂದ್ರೆ ಯಾವಾಗ ನಾವು ಮತವನ್ನ ಎಣಿಕೆ ಮಾಡ್ತೇವೋ ಆ ಒಂದು ಎಣಿಕೆಗೆ ಸಂಬಂಧಪಟ್ಟ ಹಾಗೆ ಸರಿಯಾಗಿಲ್ಲ, ಈಗ 248 ಮತಗಳಂತಂದ್ರೆ ಅವರು ಗೆಲುವನ್ನ ಸಾಧಿಸಿಲ್ಲ ಅಂತ ಹೇಳಿ ಮಂಜುನಾಥ್ ಗೌಡ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇದೀಗ ಶಾಸಕತ್ವವನ್ನ ಅಸಿಂಧುಗೊಳಿಸಿದೆ ಹೈಕೋರ್ಟ್, ಏನೆಲ್ಲ ಸೂಚನೆಯನ್ನ ಕೊಟ್ಟಿದೆ, ಈ ಮೂಲಕ ಮತ್ತೆ ಮರುಮತ ಎಣಿಕೆ ಆಗಬೇಕಾ ಅಥವಾ ಈಗಾಗಲೇ 30 ದಿನಗಳ ಒಂದು ಕಾಲಾವಕಾಶವನ್ನ ನೀಡಿದೆಯಲ್ಲ ಅದು ಕಂಟಿನ್ಯೂ ಆಗತ್ತಾ? ನವಿತಾ ಜೈನ್, ಪ್ರಮುಖವಾಗಿ 2023ರ ವಿಧಾನಸಭಾ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಮಾಲೂರು ವಿಧಾನಸಭಾದಲ್ಲಿ ಅದರಲ್ಲಿ ಮತ ಎಣಿಕೆಯಲ್ಲಿ ಲೋಪವಾಗಿದೆ ಅಂತೇಳಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ KS ಮಂಜುನಾಥ್ ಕೂಡ ಹೈಕೋರ್ಟಲ್ಲಿ ಅರ್ಜಿಯನ್ನು ಹಾಕೊಂಡಿದ್ರು. ಅದು ಸುದೀರ್ಘವಾಗಿ ವಾದ ಪ್ರತಿವಾದಗಳಾಗಿ ಇವತ್ತಿಗೆ ತೀರ್ಪಿಗೆ ಕಾಯ್ದಿರಿಸಲಾಗಿತ್ತು. ಇವತ್ತು 2:30ಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿರುವಂತಹ ದೇವದಾಸ್ ಅವರ ಪೀಠ ಮಹತ್ವದ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಶಾಸಕ KY ನಂಜೇಗೌಡರ ಒಂದು ಅಸಿಂಧುಗೊಳಿಸಿ ಆದೇಶವನ್ನ ಕೊಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಡೆ ಕೊಡಬೇಕು, ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡುವರು ಕೂಡ 30 ದಿನಗಳ ಕಾಲ ತಡೆ ಕೊಡಬೇಕು ಅಂತೇಳಿ KY ನಂಜೇಗೌಡರ ಪರ ವಕೀಲರ ನಳಿನಾ ಅವರವರು ಕೂಡ ಒಂದು ಮನವಿಯನ್ನ ಮಾಡಿಕೊಂಡ್ರು. ಹೀಗಾಗಿ 30 ದಿನಗಳವರೆಗೂ ಕೂಡ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆವರೆಗೂ ಕೂಡ ತಮ್ಮದೇ ಒಂದು ಆದೇಶಕ್ಕೆ ಈಗ ಹೈಕೋರ್ಟ್ ತಡೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ KY ನಂಜೇಗೌಡರಿಗೆ ಸದ್ಯಕ್ಕೆ ತಾತ್ಕಾಲಿಕ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಯಾಕಂದ್ರೆ ಅವರು ಕೂಡ ಹೇಳ್ತಾ ಇದ್ರು, ಕೇವಲ 248 ಮತಗಳ ಅಂತರದಿಂದ KY ನಂಜೇಗೌಡ ಕಾಂಗ್ರೆಸ್ ಶಾಸಕರಾಗಿ ಅಲ್ಲಿ ಗೆದ್ದಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಮಂಜುನಾಥ್ ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಅಲ್ಲಿ ಜಿಲ್ಲಾಧಿಕಾರಿ ಯಾರಿದ್ರು, ಜಿಲ್ಲಾಧಿಕಾರಿ ಮೇಲೆ ಕೂಡ ಕ್ರಮಕ್ಕೆ ಈಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಂದಿನ ಜಿಲ್ಲಾಧಿಕಾರಿ ಅಂದ್ರೆ ಅಲ್ಲಿ ಯಾರಿದ್ರು, ಅಧಿಕಾರಿ ಯಾರಿದ್ರು ನೋಡ್ಕೊಂಡಿದ್ದಂಥವ್ರು ಅವರು ವಿಡಿಯೋವನ್ನ ಸರಿಯಾಗಿ ಸಲ್ಲಿಕೆ ಮಾಡಿಲ್ಲ, ಮತ್ತೆ ಮತ ಎಣಿಕೆ ಪ್ರಕ್ರಿಯೆಗಳಲ್ಲಿ ಲೋಪವನ್ನ ಮಾಡಿದ್ದಾರೆ ಅನ್ನೋ ಬಗ್ಗೆ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಅದನ್ನು ಕೂಡ ಈಗ ಹೈಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು, ಅವರ ಮೇಲೆ ಕ್ರಮಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದೆ. ಈ ಮೂಲಕವಾಗಿ ಸದ್ಯ ಈಗ ಮರುಮತ ಎಣಿಕೆ ಮಾಡುವ ಮೂಲಕವಾಗಿ ಹೊಸದಾಗಿ ಆದೇಶ ಕೂಡ ಮಾಡುವಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಆದರೆ ಇದಾದ ಬಳಿಕ KY ನಂಜೇಗೌಡ ಪರ ವಕೀಲರು ಒಂದು ಮನವಿಯನ್ನ ಮಾಡಿಕೊಂಡ್ರು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಈ ಬಗ್ಗೆ ಮೇಲ್ಮನವಿಯನ್ನ ಸಲ್ಲಿಕೆಯನ್ನ ಮಾಡ್ತೇವೆ, ಅವರು ಕೂಡ ತಡೆಯನ್ನ ಕೊಡಬೇಕು, ಅದಕ್ಕೆ 30 ದಿನಗಳ ಕಾಲಾವಕಾಶ ಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಸದ್ಯ ಆಗತ್ತಾ ಗಂಗಾಧರ್, ಅಥವಾ ಅದಕ್ಕೂ ಈಗ ಸದ್ಯಕ್ಕೆ ತಡೆ ಇದೆಯಾ? ಖಂಡಿತವಾಗಿಯೂ ಅಂದ್ರೆ ಈಗ ಸದ್ಯಕ್ಕೆ 30 ದಿನಗಳವರೆಗೂ ಕೂಡ ತಮ್ಮದೇ ಆದೇಶಕ್ಕೆ ಈಗ ಹೈಕೋರ್ಟ್ ತಡೆಯನ್ನ ಕೊಟ್ಟಿರುವಂತದ್ದು. ಅಷ್ಟು ದಿನಗಳವರೆಗೂ ಕೂಡ ಇವರು ಒಳಗಾಗಿ ಈಗ KY ನಂಜೇಗೌಡರು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಬಹುದು. ಸುಪ್ರೀಂ ಕೋರ್ಟ್ ಅಲ್ಲಿ ಈ ಒಂದು ಅಸಿಂಧುಗೊಳಿಸಿರುವಂತಹ ಆದೇಶ ಏನಿದೆ, ಜೊತೆಗೆ ಮತ ಎಣಿಕೆ ಮಾಡುವ ಮೂಲಕವಾಗಿ ಹೊಸದಾಗಿ ಆದೇಶ ಮಾಡೋಕೆ ಹೈಕೋರ್ಟ್ ಒಂದು ಸೂಚನೆ ಆದೇಶವನ್ನ ಕೊಟ್ಟಿದೆ. ಆ ಬಗ್ಗೆ ಅದನ್ನ ಪ್ರಶ್ನೆ ಮಾಡಿ ಈಗ ಮೇಲ್ಮನವಿ ಸಲ್ಲಿಕೆ ಮಾಡೋಕೆ ಅವರು ಪ್ರಿಪೇರ್ ಮಾಡ್ಕೊಳ್ಬಹುದು. ಆ ಬಳಿಕ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಆದೇಶದ ವಿಚಾರವಾಗಿ ಅಲ್ಲಿ ಏನು ಪ್ರಶ್ನೆಯನ್ನ ಮಾಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಈಗ ಇಷ್ಟು ದಿನಗಳವರೆಗೂ ಕೂಡ ಮಾಲೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಯ ವಿಚಾರ ಪ್ರಕ್ರಿಯೆಗಳಲ್ಲಿ ಕೋರ್ಟಲ್ಲಿ ಏನು ಕಾನೂನು ಹೋರಾಟ ನಡೀತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಮಹತ್ವದ ಒಂದು ಆದೇಶ ಕೊಡುವ ಮೂಲಕವಾಗಿ ಈಗ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಕೊಡುವ ಮೂಲಕ ಈಗ 30 ದಿನಗಳವರೆಗೂ ಕೂಡ ಆ ಒಂದು ಕಾಲಾವಕಾಶವನ್ನ ಮೇಲ್ಮನವಿ ಸಲ್ಲಿಕೆಗೆ ಅವಕಾಶವನ್ನ ಕೊಡುವ ಮೂಲಕ ತಮ್ಮದ ಆದೇಶಕ್ಕೆ ಈಗ ತಡೆಯನ್ನ ಕೊಟ್ಟಿದೆ. ನೋಡಬೇಕು ಈಗ ಕಾಂಗ್ರೆಸ್ ಶಾಸಕ KY ನಂಜೇಗೌಡರು ಸುಪ್ರೀಂ ಕೋರ್ಟ್ ಅಲ್ಲೇ ಮೇಲ್ಮನವಿಯನ್ನು ಇವತ್ತೇ ಸಲ್ಲಿಕೆಯನ್ನ ಮಾಡ್ತಾರೆ ಅಥವಾ ನಾಳೆಯನ್ನ ಸಲ್ಲಿಕೆ ಮಾಡ್ತಾರಂತೆ. ಯಾಕಂದ್ರೆ 30 ದಿನಗಳವರೆಗೂ ಕೂಡ ಕಾಲಾವಕಾಶ ಇದೆ. ಆದ್ರೆ 4 ವಾರ ಒಳಗಾಗಿ ಮರುಮತ ಎಣಿಕೆ ಮಾಡಬೇಕು ಅಂತ ಮತ್ತೊಂದು ಕಡೆ ಹೈಕೋರ್ಟ್ ಕೂಡ
ಆದೇಶವನ್ನ ಕೊಟ್ಟಿರುವಂಥದ್ದು. ಈಗ ಹೈಕೋರ್ಟ್ನ ಆರ್ಡರ್ ಬಂದ ಬಳಿಕ ಅದರ ಸ್ಪಷ್ಟತೆ ಸಿಗುತ್ತೆ, ಯಾವ ರೀತಿ ಒಂದು ಆದೇಶ ಬಂದಿದೆ, ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಹೇಗಿದೆ ಅನ್ನೋದು ಕೂಡ ಹೈಕೋರ್ಟ್ ಆರ್ಡರ್ ಕಾಪಿ ಏನಿದೆ ಅದು ಸಿಕ್ಕಂತ ಬಳಿಕ ಅದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ಆದರೆ 4 ವಾರಗಳ ಒಳಗಾಗಿ ಈ ಒಂದು ಮರು ಮತ ಎಣಿಕೆ ಆಗಬೇಕು, ಅದಕ್ಕೆ ಹೊಸದಾಗಿ ಆದೇಶವನ್ನ ಮಾಡುವ ಮೂಲಕವಾಗಿ ಆ ನಂತರ ಯಾರು ಅಂದಿನ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಆರ್ಡರ್ ಆಗಿತ್ತು, ಆ ಬಳಿಕ ಮನವಿ ಮಾಡಿಕೊಂಡಂತಲ್ಲಿ ತಮ್ಮದೇ ಆದೇಶಕ್ಕೆ 30 ದಿನಗಳ ಕಾಲ ಅವಕಾಶವನ್ನ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡೋಕೆ ಆನಂತರ ಅವ್ರಿಗೆ ತಡೆಯನ್ನ ಕೊಟ್ಟಿರುವಂಥದ್ದು. ಸದ್ಯ ಆರ್ಡರ್ ಕಾಪಿ ಸಿಕ್ಕಂತ ಬಳಿಕ ಅದರಲ್ಲಿ ಆರ್ಡರ್ ಅಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಕೂಡ ಆ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಇನ್ನು ಮಾಲೂರು ಶಾಸಕ ನಂಜೇಗೌಡರ ಭವಿಷ್ಯ ಇದೀಗ ಡೋಲಾಯಮಾನ ಆಗಿದೆ. ಶಾಸಕತ್ವ ಅಸಿಂಧುಗೊಳಿಸಿ ಮರುಮತ ಎಣಿಕೆಗೆ ಈಗಾಗಲೇ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಆದ್ರೆ ಈ ಒಂದು ಆದೇಶದ ಬೆನ್ನಲ್ಲೇ ನಂಜೇಗೌಡರಿಗೆ ಟೆನ್ಷನ್. ಕಾರಣ ಅಸಿಂಧು ಆದೇಶಕ್ಕೆ ಬೇಕಾದ್ರೆ ನೀವು ತಡೆ ತರೋದಕ್ಕೂ ಕೂಡ ಕೋರ್ಟ್ ಅವರಿಗೆ ಅವಕಾಶವನ್ನ ಕೊಟ್ಟಿದೆ. ಒಂದು ರೀತಿಯಲ್ಲಿ ಇದು ತಾತ್ಕಾಲಿಕ ರಿಲೀಫ್ ಅಂತ ನಾವು ಹೇಳಬೇಕಾಗುತ್ತೆ. ಮಾಲೂರು ಶಾಸಕರಿಗೆ 30 ದಿನಗಳ ತಾತ್ಕಾಲಿಕ ಇದೀಗ ರಿಲೀಫ್ ಆಗಿದೆ. ಇಲ್ಲಿ ಸುಪ್ರೀಂ ಕೋರ್ಟ್ಗೆ ನೀವು ಮೇಲ್ಮನವಿ ಸಲ್ಲಿಕೆ ಮಾಡಬಹುದು, ಇದಕ್ಕೆ ತಡೆಯನ್ನು ಕೂಡ ತರಬಹುದು ಅಂತ ಹೇಳಿ ಕೋರ್ಟೆ ಇದೀಗ ಅವಕಾಶವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಒಂದು ಮರುಮತ ಎಣಿಕೆಯ ವಿಚಾರ ಏನಾಗುತ್ತೆ, ಇದೀಗ ಆಲ್ರೆಡಿ ಹೈಕೋರ್ಟ್ ಅಸಿಂಧು ಅಂತ ಗೊಳಿಸಿದೆ, ಜೊತೆಗೆ ಚುನಾವಣಾ ಅಧಿಕಾರಿಯ ವಿರುದ್ಧವೂ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಶಾಸಕತ್ವ ಅಸಿಂಧುಗೊಳಿಸಿರುವಂತಹ ಹೈಕೋರ್ಟ್ನ ಒಂದು ಆದೇಶ ಏನಿದೆ ಅಥವಾ ತೀರ್ಪು ಏನಿದೆ ಇದನ್ನ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಬೇಕಾದಂತಹ ಚಾಲೆಂಜ್ ಇರುವಂತದ್ದು ನಂಜೇಗೌಡರಿಗೆ. ಈಗಾಗಲೇ ಮಂಜುನಾಥ್ ಗೌಡ ಆಲ್ರೆಡಿ ದೂರನ್ನ ದಾಖಲಿಸಿ 2 ವರ್ಷ ಆಯ್ತು. ವಾದ ಪ್ರತಿವಾದ ಸುದೀರ್ಘವಾಗಿ ನಡೆದ ಬಳಿಕ ಅಸಿಂಧು ಅಂತ ಹೇಳಿ ಇದೀಗ ಅವರ ಶಾಸಕತ್ವನ ಹೈಕೋರ್ಟ್ ಆದೇಶ ಮಾಡ್ತು. ಇಂತಹ ಸಂದರ್ಭದಲ್ಲಿ ಮತ್ತೆ ಹೋರಾಟವನ್ನ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೀಗ ಎದುರಾಗಿದೆ. ನಂಜೇಗೌಡರಿಗೆ ಶಾಸಕತ್ವವನ್ನು ಉಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಒಂದ್ ಕಡೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಮತ್ತೊಂದು ಕಡೆ ಶಾಸಕತ್ವ ಉಳಿಯತ್ತಾ ಇಲ್ವಾ ಅನ್ನುವಂತಹ ಟೆನ್ಷನ್ ಕೂಡ ಇದೀಗ ನಂಜೇಗೌಡರಿಗೆ ಇದೆ. ಈಗಾಗಲೇ ಸಾಕಷ್ಟು ಟೆನ್ಷನ್ ಇರೋದನ್ನ ನಾವು ಗಮನಿಸಬಹುದು. ಅವರ ಮೇಲೆ ಇಡೀ ದಾಳಿ ಆದಂತಹ ವಿಚಾರಗಳ ಆಗಿರ್ಬೋದು, ಅವರ ಮೇಲೆ ಬಂದಂತಹ ಆರೋಪಗಳು ಆಗಿರಬಹುದು, ಇವೆಲ್ಲದರ ಮಧ್ಯೆ ಇದೀಗ ಶಾಸಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಿಂಧು ಅಂತ ಹೇಳಿ ಹೈಕೋರ್ಟ್ ಏನು ಸೂಚನೆಯನ್ನ ಕೊಟ್ಟಿದೆಯಲ್ಲ, ಈ ವಿಚಾರದಲ್ಲೂ ಕೂಡ ಮತ್ತೊಂದು ದೊಡ್ಡ ಟೆನ್ಷನ್ ಇದೀಗ ನಂಜೇಗೌಡರಿಗೆ ಇದೆ. ಹಾಗಾಗಿ ಇದೀಗ ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಕದ ತಟ್ಟುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಆದ್ರೆ ಹೈಕೋರ್ಟ್ 4 ವಾರಗಳಲ್ಲಿ ಮರು ಮತ ಎಣಿಕೆಗೂ ಆದೇಶವನ್ನ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಶಾಸಕರಾಗಿದ್ದಂತಹ ನಂಜೇಗೌಡರ ಅವರ ಒಂದು ಶಾಸಕತ್ವ ಅಸಿಂಧು ಅಂತ ಹೇಳಿ ಹೈಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿದೆ, ಆ ತೀರ್ಪನ್ನ ಕೂಡ ಕೊಟ್ಟಿದೆ. ಜೊತೆಗೆ ನಂಜೇಗೌಡರಿಗೆ ಇದೀಗ ಒಂದು ತಾತ್ಕಾಲಿಕ ರಿಲೀಫ್ ಅನ್ನು ಕೂಡ ಅದೇ ಸಂದರ್ಭದಲ್ಲಿ ಕೋರ್ಟ್ ಕೊಟ್ಟಿರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ತಡೆಯನ್ನ ತರಬಹುದು ಅಂತ ಹೇಳಿ. ವಾಟ್ ನೆಕ್ಸ್ಟ್? ಯಾವ ರೀತಿಯಾಗಿ ಇದೀಗ ನಂಜೇಗೌಡರಿಗೆ ಒಂದು ಟೆನ್ಷನ್ ನ ಜೊತೆಗೇನೆ ಮುಂದಿನ ಪ್ರಕ್ರಿಯೆಗಳು, ಕಾನೂನು ಹೋರಾಟವನ್ನ ಮಾಡಬೇಕಾದಂತಹ ಅನಿವಾರ್ಯತೆ? ನವಿತಾ, KY ಕಡೆ ಈಗ ಹೈಕೋರ್ಟ್ ನ ಈ ಒಂದು ತೀರ್ಪಿನಿಂದಾಗಿ ದೊಡ್ಡ ಮಟ್ಟದ ಹಿನ್ನಡೆ ಉಂಟಾಗಿರುವಂತದ್ದು. KY ನಂಜೇಗೌಡರು ಪ್ರಭಾವಿ ಶಾಸಕರು ಆ ಭಾಗದಲ್ಲಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಪಾತ್ರವನ್ನು ವಹಿಸಿದ್ದಾರೆ. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇಲ್ಲೊಂದ್ ಕಡೆ ಮಂತ್ರಿ ಆಗುವಂತ ಕನಸನ್ನು ಕೂಡ ಕಾಣ್ತಾ ಇದ್ರು. ಮತ್ತೆ ಈಗಾಗಲೇ KMF ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ಇಲ್ಲೊಂದ್ ಕಡೆ ಈ ಹಿಂದೆ ಇಡೀ ಅಧಿಕಾರಿಗಳು ಕೂಡ ಅವ್ರ ಮೇಲೆ ದಾಳಿಯನ್ನ ಮಾಡಿ ಹಲವಾರು ಒಂದಷ್ಟು ವಿಚಾರಗಳ ಬಗ್ಗೆ ಅಂದ್ರೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಕೂಡ ಮಾಡ್ತಾ ಇದ್ರು. ಈಗಾಗಲೇ ಇಡೀ ಪ್ರಕರಣದಲ್ಲಿ ಒಂದಷ್ಟು ಮಾಹಿತಿ ವಿಚಾರಣೆಯಲ್ಲಿ ಸಿಕ್ಕಾಕೊಂಡಿರುವಂತ KY ನಂಜೇಗೌಡರಿಗೆ ಈಗ ಎಲ್ಲೊಂದ್ ಕಡೆ ತಮ್ಮ ಆಯ್ಕೆ, ಶಾಸಕ ಸ್ಥಾನದ ಆಯ್ಕೆ ಈಗ ಅಸಿಂಧುಗೊಳ್ಳುವಂತ ಒಂದು ಆತಂಕದಲ್ಲಿರುವಂತದ್ದು. ಈಗ ಹೈಕೋರ್ಟ್ ಆದೇಶದ ಹಿಂದಾಗಿ ವಿಚಲಿತರಾಗಿರ್ತಕ್ಕಂಥ KY ನಂಜೇಗೌಡರು ಮುಂದೆ ಏನಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ಅವಲೋಕನ ಮಾಡ್ತಿರುವಂತದ್ದು. ಈಗಾಗಲೇ ಕಾನೂನು ತಜ್ಞರಾಗಿರ್ಬೋದು, ಮತ್ತೆ ತಮ್ಮ ಆಪ್ತರ ಮುಖಾಂತರವಾಗಿ ಮತ್ತೆ ಹಿರಿಯ ರಾಜಕಾರಣಿಗಳ ಜೊತೆ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಮುಂದೆ ಯಾವ ರೀತಿಯಾಗಿ ತಮ್ಮ ನಡೆಯನ್ನು ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಈಗ 30 ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಅನ್ನ ಹೈಕೋರ್ಟ್ ಸೂಚನೆಯನ್ನ ಆದೇಶವನ್ನು ಕೊಟ್ಟಿದ್ರು ಕೂಡ ಅವರು 30 ದಿನಗಳ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೋದು, ಮೇಲ್ಮನವಿ ಅರ್ಜಿಯನ್ನ ಹಾಕೋದ್ರ ಮುಖಾಂತರವಾಗಿ ಅಲ್ಲಿ ಅಂತಿಮವಾಗಿ ಹೈಕೋರ್ಟ್ ನ ತಡೆಯಾಜ್ಞೆ ಏನಾದ್ರು ಅದಕ್ಕೆ ತಡೆಯಾಜ್ಞೆ ವಿಧಿಸಿದ್ರೆ ಇರೋದ್ ಕಡೆ ಇನ್ನು ಅವರು ಶಾಸಕರಾಗಿ ಮುಂದುವರುವಂತ ಅವಕಾಶ ಇರುತ್ತೆ. ಒಂದ್ ವೇಳೆ ಏನಾದ್ರು ಅದಕ್ಕೂ ಕೂಡ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು ಅಂತಂದ್ರೆ ಅವರ ಶಾಸಕ ಸ್ಥಾನ ಸಂಪೂರ್ಣವಾಗಿ ಅಸಿಂಧುಗೊಳ್ಳುವಂತ ಸಾಧ್ಯತೆ ಇದೆ. ಆ ಮುಖಾಂತರವಾಗಿ ಅಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಂಜುನಾಥ್ ಗೌಡ್ರೆ ಅಂತಿಮವಾಗಿ ಅವರು ಶಾಸಕರಾಗುವಂತ ಚಾನ್ಸಸ್ ಕೂಡ ಹೆಚ್ಚಿರುವಂತದ್ದು. ಹೀಗಾಗಿ ಈ ಒಂದು ಬೆಳವಣಿಗೆಯಿಂದಾಗಿ
ಕೆ.ವೈ. ನಂಜೇಗೌಡರು ಇದೀಗ ದೊಡ್ಡ ಮಟ್ಟದಲ್ಲಿ ಆತಂಕಕ್ಕೆ ಈಡಾಗಿರುವಂತದ್ದು. ಮುಂದೆ ಯಾವ ರೀತಿಯಾಗಿ ನಡೆಯನ್ನು ಅನುಸರಿಸಬೇಕು ಅನ್ನುವಂಥದ್ದು. ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಲು ಕಾಂಗ್ರೆಸ್ ಶಾಸಕರು ಜೈಲು ಸೇರ್ತಾ ಇರುವಂತದ್ದು, ಒಂದ್ ಕಡೆ ಸತೀಶ್ ಸೈಲ್ ಆಗಿರ್ಬೋದು, ವಿನಯ್ ಕುಲಕರ್ಣಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಶಾಸಕರು. ಇದೀಗ ಕೆ.ವೈ. ನಂಜೇಗೌಡರು ಕೂಡ ಈ ರೀತಿಯಿಂದ ಪ್ರಕರಣದಲ್ಲಿ ಸಹಜವಾಗಿಯೇ ಈಗ ಈ ಒಂದು ಸಿಕ್ಕಾಕೊಂಡಿರುವಂತದ್ದು. ಸಹಜವಾಗಿನ ಪ್ರತಿಪಕ್ಷಗಳಿಗೆ ಒಂದು ರೀತಿ ದೊಡ್ಡ ಮಟ್ಟದ ಅಸ್ತ್ರವಾಗಿದೆ, ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಮುಜುಗರವನ್ನು ಕೂಡ ತರಿಸಿದೆ. ಹೀಗಾಗಿ ನೋಡ್ಬೇಕಾಗುತ್ತೆ ಕೆ.ವೈ. ನಂಜೇಗೌಡರು ಬರುವಂತ ದಿನಗಳಲ್ಲಿ ಈ ಒಂದು ಪ್ರಕರಣದಿಂದ ಹೊರಗಡೆ ಬರುವಂತ ನಿಟ್ಟಿನಲ್ಲಿ ಮತ್ತೆ ತಮ್ಮ ಶಾಸಕ ಸ್ಥಾನವನ್ನ ಮುಂದುವರಿಸುವ ನಿಟ್ಟಿನಲ್ಲಿ ಯಾವ ರೀತಿ ಆದಂತ ಕಾರ್ಯತಂತ್ರವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈಗ ಇವರ ಒಂದು ನಡೆಯಿಂದಾಗಿ, ಈಗ ಹೈಕೋರ್ಟ್ ಈ ಒಂದು ಸೂಚನೆಯಿಂದಾಗಿ, ಈ ಒಂದು ಬೆಳವಣಿಗೆಯಿಂದಾಗಿ ಸದ್ಯಕ್ಕೆ ಕೆ.ವೈ. ನಂಜೇಗೌಡರಿಗೆ ಅಂದ್ರೆ ಬೇರೆ ಬೇರೆ ಕೆಎಂ ಹುದ್ದೆ ಆಗಿರ್ಬೋದು, ಮತ್ತೆ ನವೆಂಬರ್ ಅಲ್ಲಿ ಮಂತ್ರಿ ಸ್ಥಾನ ಸಂಪುಟ ಪುನರಚನೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅವ್ರು ಮಂತ್ರಿ ಆಗುವಂತ ಕನಸನ್ನು ಕಾಣ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಕೂಡ ಪೊಕ್ಕೆ ಬೀಳುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಹೀಗಾಗಿ ನೋಡ್ಬೇಕಾಗುತ್ತೆ ಕೆ.ವೈ. ನಂಜೇಗೌಡರು ಮುಂದಿನ ದಿನಗಳಲ್ಲಿ ಹಾಗೆ ಸಂಪರ್ಕದಲ್ಲಿ ಕೃಷ್ಣ ಮಾತನಾಡಿಸ್ತೀನಿ. ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಮಾಲೂರಿನ ಮಾಜಿ ಶಾಸಕರು ಹಾಗೇನೆ ಪರಾಜಿತ ಅಭ್ಯರ್ಥಿಯಾಗಿರುವಂತಹ ಮಂಜುನಾಥ್ ಗೌಡ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಈಗಾಗಲೇ ಕೋರ್ಟ್ ಅವರ ಶಾಸಕತ್ವವನ್ನು ಅಸಿಂಧುಗೊಳಿಸಿದೆ, ಬಟ್ 1 ತಿಂಗಳ ತಾತ್ಕಾಲಿಕ ರಿಲೀಫ್ ಅನ್ನು ಕೂಡ ಕೊಟ್ಟಿದೆ. ಮೊದಲನೇದಾಗಿ ಕೋರ್ಟ್ ನ ಈ ಆದೇಶದ ಬಗ್ಗೆ ಹೇಳಕ್ ಬಯಸ್ತೀನಿ. 1 ತಿಂಗಳ ಕಾಲ ತಾತ್ಕಾಲ ರಿಲೀಫ್ ಇಲ್ಲ, ಇದು ಇವತ್ತಿಂದಾನೇ ಅಸಿಂಧು ಆಗಿದೆ. ಇವತ್ತಿಂದ ಯಾರು MLA ಇರಲ್ಲ ಅಲ್ಲಿ ಮಾಲೂರ್ಗೆ. ಅವ್ರಿಗೆ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಅವಕಾಶ ಕೊಟ್ಟಿದೆ. ನಮಗೆ 1 ತಿಂಗಳ ಒಳಗಡೆ ರೀಕೌಂಟಿಂಗ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಕಸ್ಮಾತ್ ಅವ್ರು 1 ತಿಂಗಳ ಒಳಗಡೆ ಸುಪ್ರೀಂ ಕೋರ್ಟ್ ಹೋಗ್ಲಿಲ್ಲ ಅಂದ್ರೆ ನಮ್ಗೆ 1 ತಿಂಗಳ ಒಳಗಡೆ ರೀಕೌಂಟಿಂಗ್ ಮಾಡ್ತಾರೆ. ಓಕೆ, ಇದೀಗ ಸುಪ್ರೀಂ ಕೋರ್ಟ್ಗೆ ಅವರು ಹೋಗೋದಕ್ಕೆ ಇರುವಂತಹ ಸಂದರ್ಭದಲ್ಲಿ ನೀವೇ ಹೇಳಿದ್ರೆ ಅದು ಅಸಿಂಧುನೇ, ಬಟ್ ಅವ್ರಿಗೆ ಒಂದು ಅವಕಾಶ ಇರುವಂತದ್ದು ಅಂತ ನೀವು ಹೇಳಿದ್ರಿ. ಎಲ್ಲರಿಗೂ ಇದೆಯಲ್ಲ, ಹೋಗೇ ಹೋಗ್ಬೋದು. ಮತ್ತೆ ಮರು ಮತ ಎಣಿಕೆ ಆಗಬೇಕಾ? ರೀಕೌಂಟಿಂಗ್ ಆಗಿರೋದು, ರೀಕೌಂಟಿಂಗ್ ಕೊಟ್ಟಿರೋದು. ಓಕೆ, ರೀಕೌಂಟಿಂಗ್ ಆಗ್ಲೇಬೇಕು. ಇದೀಗ ರೀಕೌಂಟಿಂಗ್ ಆಗುತ್ತೆ. ಓಕೆ, ನೀವು ಏನೆಲ್ಲ ದಾಖಲೆಗಳನ್ನ ಸಲ್ಲಿಸಿದ್ರಿ ಮಂಜುನಾಥ್ ಗೌಡ ಅವರೇ? ಈ ಸಮಯ 2 ವರ್ಷ ಆಲ್ಮೋಸ್ಟ್ ವಾದ ಪ್ರತಿವಾದಗಳಾಗಿ ಇವತ್ತು ಒಂದು ಸೂಚನೆ ತೀರ್ಪು ಬಂದಿರುವಂತದ್ದು. ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡೆನೈಡ್ ಅಂತಾರಲ್ಲ, ಹಂಗಾಗಿದೆ. ನಮ್ದು ಡಿಲೇ ಆಯ್ತು ಅಷ್ಟೇ, ಏನೇ ಆಗ್ಲಿಲ್ಲ. ನಮ್ಮ ನ್ಯಾಯಾಲಯದ ವ್ಯವಸ್ಥೆ ಮೇಲೆ ನಮ್ಗೆ ನಂಬಿಕೆ ಇತ್ತು. ಒಂದು ಒಳ್ಳೆ ಆರ್ಡರ್ ಬಂದಿದೆ. ಆಮೇಲೆ ಎಲ್ಲ ವಿಡಿಯೋಗ್ರಾಫ್ಸ್ ಏನು ವಿಡಿಯೋ ಕ್ಲಿಪ್ಸ್ ಇತ್ತಲ್ಲ ರೀಕೌಂಟಿಂಗ್ ಇದೆಲ್ಲ, ಅದನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ. ಇಲ್ಲ ಈಗ ಎಲ್ಲ ಮುಗಿದು. ಅದಕ್ಕೆ ಅಲ್ಲಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಮೇಲೆ ಕ್ರಮ ತಗೊಳ್ರಿ ಅಂತ ಕೂಡ ಆರ್ಡರ್ ಮಾಡಿದ್ದಾರೆ. ಇದು ಡೆಮೋಕ್ರಸಿನ ನಾಶ ಮಾಡಿ ಸಾಯಿಸ ಕೊಟ್ಟಿರೋ ಪ್ರಯತ್ನ. ಅವೆಲ್ಲ ಹೇಳ್ತೀವಲ್ಲ, ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತೀವಿ ಎಲೆಕ್ಷನ್ ನ, ಅದನ್ನ ಹಾಳು ಮಾಡಿ ಲಕ್ಷಾಂತರ ಜನರ ಒಂದು ಭಾವನೆಗಳನ್ನ ಮೊಟಕಾಕಿ ಇವರು ಎಲೆಕ್ಷನ್ ರಿಸಲ್ಟ್ ನ ಘೋಷಣೆ ಮಾಡಿರೋದು. ಇದು ನ್ಯಾಯಾಲಯದ ಗಮನಕ್ಕೆ ಬಂದಿದೆ, ಒಂದು ಒಳ್ಳೆ ತೀರ್ಪು ಬಂದಿದೆ. ನಾವೆಲ್ಲ ಆಶಾವಾದಿಗಳಾಗಿದ್ವಿ. ನ್ಯಾಯದ ಪರ ಯಾವತ್ತು ನ್ಯಾಯಾಲಯ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಿಮ್ಗೆ ಈಗ 2 ವರ್ಷದಿಂದ ಇದು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಂಬಿಕೆ ಇತ್ತ? ಖಂಡಿತವಾಗ್ಲೂ ನನ್ನ ಪರವಾಗಿ ನನಗೆ ನ್ಯಾಯಾಲಯದ ಮೇಲೆ ಪೂರ ನಂಬಿಕೆ ಐತಿ. ಇವರು ಡಾಡ್ಜ್ ಮಾಡಿದ್ರು, ಟೈಮ್ ಹೇಳಿದ್ರು, ಬೇಕಂತ ಕೋರ್ಟ್ಗೆ ನ್ಯಾಯವಾಗಿ ಬರ್ತಾ ಇರ್ಲಿಲ್ಲ. ಎಲ್ಲ ಮಾಡಿದ್ರು, ಎಲ್ಲ ಅವ್ರ ಶತಪ್ರಯತ್ನ ಮಾಡಿದ್ರು, ಕೊನೆಗೆ ನ್ಯಾಯ ಗೆದ್ದಿದೆ. ಇದೀಗ ಅವರು ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗೋದಕ್ಕೂ ಅವಕಾಶ ಇದೆ. ನಿಮ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಗೆಲ್ಲುವಂತಹ ವಿಶ್ವಾಸ, ಜೊತೆಗೆ ಆಗ್ಲೂ ಕೂಡ ದಾಖಲೆಗಳನ್ನ ಕೊಡಬೇಕಾಗತ್ತೆ. ನ್ಯಾಯ ಎಲ್ಲಾ ಕಡೆ ಒಂದೇ ಅಲ್ವಾ ಮೇಡಮ್? ಸುಪ್ರೀಂ ಕೋರ್ಟ್ ಆಗ್ಲಿ, ಲೋವರ್ ಕೋರ್ಟ್ ಆಗ್ಲಿ, ಎಲ್ಲ ನೋಡಿ ಒಂದು ತೀರ್ಪು ಬಂದಿರೋಂಥದ್ದು. ನೋಡಿದ ತಕ್ಷಣನೇ ಹೇಳ್ತಾರೆ 17C ಫಾರಂ 113 ಕಡೆ ಮಿಸ್ಸಿಂಗ್ ಇದೆ ಸಿಗ್ನೇಚರ್ಸ್, ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಎಲ್ಲ ವಿಡಿಯೋಗ್ರಾಫ್ಸ್ ನಾಶ ಮಾಡಿದ್ದಾರೆ. ಆಮೇಲೆ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ, ಅವತ್ತು ಯಾಕೆ ಮಾಡ್ಲಿಲ್ಲ ಅನ್ನೋದಕ್ಕೆ ಅವ್ರು ಕಾರಣ ಕೊಡ್ಲಿಲ್ಲ. ರೀಕೌಂಟಿಂಗ್ ಮಾಡಿದ್ರೆ 2 ಅವರ್ ಮುದೇ ಹೋಗ್ತಾ ಇತ್ತು. ಅದನ್ನ ಅವಾಯ್ಡ್ ಮಾಡಿದ್ರು. ಮೊದಲು ನಾನು ಗೆದ್ದಿದ್ದೀನಿ ಅಂತ ಹೇಳಿದ್ರು. ನಾನು ಹೋಗಿ ಇದು ಹೇಳಕ್ ಹೋದಾಗ ಟ್ಯಾಬ್ಯುಲೇಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗಾಗ್ಲೇ 136 ಸೀಟ್ ಕಾಂಗ್ರೆಸ್ ಬಂದಿತ್ತು. ಗೊತ್ತಲ್ಲ ನೀವೆಲ್ಲ ಅಧಿಕಾರಿಗಳು ಏನೇನ್ ಮಾಡ್ತಾರೆ ಅಂತ. ಅದೇ ಇಲ್ಲಿ ನಡೆದಿರೋದು. ಇದನ್ನ ಡೆಮೋಕ್ರಸಿನ ಸಾಹಸ ಕೊಟ್ಟಿದ್ದಾರೆ. ಈಗ ನೀವು ಹೇಳಿದ್ರಿ, ಅನೇಕ ವಿಚಾರಗಳನ್ನ ಹೇಳಿದ್ರಿ. ಇವೆಲ್ಲವನ್ನ ಕೂಡ ನೀವು ಕೋರ್ಟ್ ನಲ್ಲಿ ಅಂದ್ರೆ ದಾಖಲೆಗಳ ಸಮೇತವಾಗಿ ನೀಡಿದ್ರ? ವಕೀಲರು ಯಾವೆಲ್ಲ ಅಂಶಗಳನ್ನು ಫಸ್ಟ್ ನಿಮ್ಮ ವಕೀಲರು ಉಲ್ಲೇಖ ಮಾಡಿರೋದು? ದಾಖಲೆಗಳ ಸಮೇತ ಹೇಳಿದಕ್ಕೆ ಕೋರ್ಟ್ಗೆ ಇದು ಎಲ್ಲ ಅವ್ಯವಹಾರ ನಡೆದಿದೆ, ಇಲ್ಲಿಗಲ್ ಆಗಿದೆ ಇದು ಅನ್ನೋದಕ್ಕೆ ಸೆಟಿಸೈಡ್ ಮಾಡಿರೋದು. ಇವತ್ತಿಂದ ಯಾರು MLA ಇರಲ್ಲ ಮಾಲೂರ್ಗೆ. ನೆಕ್ಸ್ಟ್ ರೀಕೌಂಟಿಂಗ್ ಆಗತ್ತಂತ 4 ವಾರಗಳಲ್ಲಿ ಈಗ ರೀಕೌಂಟಿಂಗ್ ಆಗ್ಬೇಕು. 4 ವಾರಗಳ ಒಳಗಡೆ ಅಲ್ವಾ? 4 ವಾರದಲ್ಲಿ ಅಂತ ನಮ್ಗೆ ಹೇಳಿದ್ದಾರೆ. ಬಟ್ ಅವ್ರಿಗೆ ರಿಲೀಫ್ ಕೊಟ್ಟಿದ್ದಾರೆ. ಅಂದ್ರೆ ಸ್ವಲ್ಪ ದಿವಸ ಸುಪ್ರೀಂ ಕೋರ್ಟ್ ಹೋಗಿ ಅವ್ರ ದಾವೆ ಹೂಡ್ಬೋದು ಅಷ್ಟ್ರ ಒಳಗಡೆ.
ದಾವೆ ಹೂಡಿದೆ ಅಂದ್ರೆ ಆಗ ರೀಕೌಂಟಿಂಗ್ ಕೂಡ ಮತ್ತೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಇರುತ್ತೆ. ಅವ್ರಿಗೆ ಸ್ಟೇ ತಗೊಂಡ್ರೆ, ಸ್ಟೇ ಸಿಕ್ಲಿಲ್ಲ ಅಂದ್ರೆ ರೀಕೌಂಟಿಂಗ್ ಆಗುತ್ತೆ. ಓಕೆ. ಸೊ ಇದೀಗ ಅವರು ಸ್ಟೇ ಅಂತ ಹೋಗೋದಕ್ಕೆ ಅಂತ ಕಾನೂನು ಹೋರಾಟವನ್ನು ಖಂಡಿತ ಮಾಡುವಂತಹ ಪ್ರಯತ್ನಗಳಂತೂ ಮಾಡೇ ಮಾಡ್ತಾರೆ. ಈಗ ಅವರ ಮಾಡೇ ಮಾಡ್ತಾರೆ. ಎಲ್ಲರಿಗೂ ಒಂದು ಆಪರ್ಚುನಿಟಿ ಇದೆ, ಮಾಡ್ಬೇಕು. ಆಮೇಲೆ ಕೋರ್ಟ್ಗೆ ಎಲ್ಲ ಗೊತ್ತಾಗುತ್ತೆ, ನೋಡಿದ ತಕ್ಷಣನೇ ಹೇಳ್ತಾರೆ ಎಲ್ಲಿ ಅವ್ಯವಹಾರ ಆಗಿದೆ, ಇಲ್ಲಿಗಲ್ ಏನೇನ್ ನಡೆದಿದೆ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಹಂಗಾಗಿ ಯಾರು ನಾವು ಕೋರ್ಟ್ಗೆ ಹೋಗ್ತಾ ಇರೋದು ಯಾರೋ ಕಾಮನ್ ಮ್ಯಾನ್ಗಲ್ಲ, ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಈಗ DC ಮೇಲೆ ಕ್ರಮ ತಗೊಳ್ರಿ ಅಂತ ಹೇಳಿರೋದು ಅಲ್ಲಿ ಇಲ್ಲಿಗಲ್ ಆಗಿರೋದಕ್ಕೆ. ಕರೆಕ್ಟ್. ಅಲ್ವಾ? ನಿಜ. ಸೈಡ್ ಮಾಡಿರೋದು ಇಲ್ಲಿ ಮೋಸ ಆಗಿದೆ ಅಂತ. ಸುಮ್ನೆ ನ್ಯಾಯ ಸಿಕ್ಕಿದೆ ಅನ್ನುವಂತಹ ಖುಷಿ ಇದೆ ನಿಮ್ಗೆ? ನಿಜಕ್ಕೂ ಸಿಕ್ಕಿದೆ, ನ್ಯಾಯ ಸಿಕ್ಕಿದೆ. ಇನ್ನು ಬೇಗ ಆಗ್ಬೇಕಾಗಿತ್ತು, ಸ್ವಲ್ಪ ಡಿಲೇ ಮಾಡಿದ್ರು ಇವರೇ. ನಮ್ಮ ಅಪೋನೆಂಟ್ ಏನಿದ್ರು ಅವರೇ ಡಾಡ್ಜ್ ಮಾಡಿದ್ರು. ನ್ಯಾಯಾಲಯದ ಗಮನಕ್ಕೂ ಅದು ಬಂದಿದೆ. ನಾನು MLA ಎಷ್ಟು ದಿನ ಆಗ್ತೀನಿ ಅನ್ನೋದಲ್ಲ, ಇಲ್ಲಿ ಏನೇನು ಮೋಸ ನಡೆದಿದೆ ಅಂತವ್ರಿಗೆ ಶಿಕ್ಷೆ ಆಗ್ಬೇಕು, ಅದೇ ನನ್ ಗುರಿ. ನಾನು MLA ಆಗೋದಲ್ಲ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಗೌಡ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.